ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕುರ್ಚಿ ಫೈಟ್ ನಡುವೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಲ್ಪತರು ನಾಡಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಹೆಚ್ಚಾಗ್ತಾ ಇದೆ. ರಾಜ್ಯಕ್ಕೆ ದಲಿತ ಸಿಎಂ ಬೇಕು ಅಂತ ಮಠಾಧೀಶರು ಈಗ ಪಟ್ಟು ಹಿಡಿದಿರೋದು. ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಪರಿಣಾಮ ತುಮಕೂರು ಜಿಲ್ಲೆ ಶಿರಾದಲ್ಲಿ ಹಕ್ಕೊತ್ತಾಯ ಸಮಾವೇಶ ಮಾಡಿದ್ದಾರೆ. ಇವತ್ತು ಶಿರಾದ ದರ್ಗಾ ಸರ್ಕಲ್ ನಿಂದ ಪ್ರವಾಸಿ ಮಂದಿರದವರೆಗೂ ಒಂದು ರ್ಯಾಲಿ ಮಾಡಿದ್ರು. ಈ ಹಕ್ಕೊತ್ತಾಯ ರ್ಯಾಲಿಯಲ್ಲಿ ಹಲವು ಮಠಗಳ ಮಠಾಧೀಶರುಗಳು ಕೂಡ ಭಾಗಿಯಾಗಿದ್ರು. ನೂರಾರು ದಲಿತ ಮುಖಂಡರು, ಮಹಿಳೆಯರೆಲ್ಲರೂ ಭಾಗಿಯಾಗಿದ್ರು. ಸೊ ಇದೀಗ ನಾನಾ ನೀನಾ ಅನ್ನುವ ಕುರ್ಚಿ ಕಾದಾಟ ನಡಿಬೇಕಾದ್ರೆ ನಿಮ್ಮಿಬ್ರದ್ದೇ ಹೆಸರು ಯಾಕೆ, ನಮ್ಮ ಸಮುದಾಯದವ್ರದ್ದು ಹೆಸರಿರ್ಲಿ, ಚರ್ಚೆ ಆಗ್ಲಿ ನಮ್ಮವ್ರದ್ದು ಕೂಡ ಅಂತ ಮಠಾಧೀಶರು ಮುನ್ನೆಲೆಗೆ ಬಂದು ಇದೀಗ ಜಿ ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಪರಿಣಾಮಗಳು ಏನಾಗುತ್ತೆ, ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡ್ಬಿಡ್ತಾರ ಅಥವಾ ಮಾಡ್ಬಿಡಲ್ವಾ ಅನ್ನುವಂಥದ್ದಲ್ಲ. ಪರಿಣಾಮ ಹೈಕಮಾಂಡಿಗೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಇಬ್ಬರನ್ನೇ ಸರಿದೂಗ್ಸಕ್ ಆಗ್ತಾರ. ಈಗ ಮತ್ತೊಂದು ದೊಡ್ಡ ಪ್ರಬಲ ಸಮುದಾಯ ಸಿಟ್ಟಿಗೆ ಹೇಳ್ತಾ ಇದೆಯಲ್ಲ, ಪ್ರೆಷರ್ ಹಾಕ್ತಾ ಇದಾರಲ್ಲ ಅಂತ. ಅಂಡ್ ಇರುವ ಗೊಂದಲಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ. ಇಬ್ಬರ ನಡುವೆ ಹಗ್ಗ ಜಗಾಟ ನಡೀತಾ ಇತ್ತು. ಮೂರನೇವ್ರು ಬಂದಾಗ ಏನಾಗುತ್ತೆ ಹೇಳಿ, ಆ ಪ್ರೆಷರ್ ಇನ್ನೂ ಕೂಡ ಹೆಚ್ಚಾಗುತ್ತೆ. ಸೊ ಮಠಾಧೀಶರೆಲ್ಲರೂ ಕೂಡ ಅವರ ಸಮುದಾಯದ ನಾಯಕನು ಒಂದು ಸಲ ಸಿಎಂ ಆಗಲಿ ಅಂತ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಇವತ್ತು ನೆನ್ನೆದಲ್ಲ. ಹಂಗೆ ನೋಡೋದಾದ್ರೆ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ, ಅದೊಂದು ಎಲೆಕ್ಷನ್ ಅಲ್ಲಿ ಗೆದ್ದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಪರಮೇಶ್ವರ್ ಅವರು ಸಿಎಂ ಆಗಿ ಕಂಗೊಳಿಸ್ಬೇಕಿತ್ತು. ಬಟ್ ಅವರದ್ದೇ ಪಕ್ಷದವರು ಕಾಲೆಳೆದ್ರು ಅನ್ನುವ ಮಾತುಗಳಿದೆ. ಅವೆಲ್ಲವೂ ಮುಗ್ದು ಹೋದ ಕತೆ ಬಿಡಿ. ಈಗ ಭವಿಷ್ಯದ ಬಗ್ಗೆ ಮಾತಾಡೋದಾದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಹೆಸರು ಯಾಕೆ ಚರ್ಚೆಲಿ ಇರಬೇಕು? ದಲಿತರನ್ನು ಸಿಎಂ ಮಾಡಿ, ನಾವು ನಿಮ್ಮ ಪರವಾಗಿ ವೋಟ್ ಹಾಕಿದೀವಲ್ಲ, ನಿಮ್ ಪರವಾಗಿ ನಿಂತ್ಕೊಳ್ತೀವಿ. ಮುಂದಿನ ಎಲೆಕ್ಷನ್ ಅಲ್ಲೂ ನಿಮಗೆ ನಮ್ಮ ಪರ ವೋಟ್ಗಳು ಅಥವಾ ನಮ್ಮ ಸಮುದಾಯದ ವೋಟ್ಗಳು ಬೇಕು ಅಂದ್ರೆ ನಮ್ಮವ್ರನ್ನು ಸಿಎಂ ಮಾಡ್ರಿ ಅಂತ ಹಕ್ಕೊತ್ತಾಯ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಯೋಗೇಶ್ ನೀಡ್ತಾರೆ. ಯೋಗೇಶ್, ಈಗ ಇಬ್ಬರ ಜಗಳವನ್ನೇ ಸರಿದೂಗ್ಸೋಕೆ ಅಥವಾ ಸರಿ ಮಾಡಕ್ ಆಗ್ತಾ ಇರ್ಲಿಲ್ಲ ಹೈಕಮಾಂಡ್ ವಿಚಾರದಲ್ಲಿ. ಈಗ ಮೂರನವರೇ ಎಂಟ್ರಿ ಕೊಡ್ತಾ ಇದೆ. ಏನ್ ಹಕ್ಕೊತ್ತಾಯ ಮಾಡಿದ್ದಾರೆ, ಎಷ್ಟು ಜನ ಭಾಗಿಯಾಗಿದ್ರು, ಅವರ ಕೂಗೇನು, ಕಂಡೀಷನ್ಸ್ ಗಳೇನು, ಡೀಟೇಲ್ಸ್ ಕೊಡೋದಾದ್ರೆ? ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಪರವಾಗಿ ಪೂಜಾ ಪುನಸ್ಕಾರಗಳು ಮಾಡ್ತಿದ್ರು, ದೇವರುಗಳಿಗೆ ಪೂಜೆ ಮಾಡ್ತಿದ್ರು, ಮತ್ತೆ ಒಂದಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು. ಸಿಎಂ ಕುರ್ಚಿಯನ್ನ ಉಳಿಸಬೇಕು ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕಾಗಿ. ಇದರ ನಡುವೆ ನಿಧಾನವಾಗಿ ತುಮಕೂರು ಜಿಲ್ಲೆಯಲ್ಲಿ ಹಂತವಾಗಿ ಹಕ್ಕೊತ್ತಾಯ ಅಂದ್ರೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡ್ಬೇಕು ಅನ್ನೋ ಹಕ್ಕೊತ್ತಾಯ ದಿನೇ ದಿನೇ ಜೋರಾಗ್ತಾ ಇದೆ. ಕಳೆದ 11 ದಿನಗಳಿಂದ ನಿರಂತರವಾಗಿ ತುಮಕೂರು ನಗರ ಸೇರಿದಂತೆ ಈಗ ಕೊರಟಗೆರೆ ಅಂದ್ರೆ ಪರಮೇಶ್ವರ್ ಕ್ಷೇತ್ರ ಕೊರಟಗೆರೆಯಲ್ಲಿ ಮಾಡಿದ್ರು. ಇವತ್ತು ಶಿರಾ ಕ್ಷೇತ್ರದಲ್ಲಿ ಒಂದಷ್ಟು ಹಕ್ಕೊತ್ತಾಯ ಪ್ರತಿಭಟನೆಯನ್ನ ಮಾಡಿದ್ರು. ದರ್ಗಾದಿಂದ ಏನೋ ಸುಮಾರು 3ಕ್ಕೂ ಹೆಚ್ಚು ಕಿಲೋಮೀಟರ್ ಪಾದಯಾತ್ರೆ ಮಾಡಿದಂತ ವಿವಿಧ ಸಮುದಾಯದ ಮುಖಂಡರು, ವಿವಿಧ ಸ್ವಾಮೀಜಿಗಳು ತುಮಕೂರಿನ ಶಿರಾದ ಐಬಿ ಸರ್ಕಲ್ ಒಂದು ಹಕ್ಕೊತ್ತಾಯ ಕಾರ್ಯಕ್ರಮ ಮಾಡಿದ್ರು. ಮಾನವ ಸರಪಳಿ ಕೂಡ ನಿರ್ಮಾಣ ಮಾಡಿದ್ರು. ಅಂದ್ರೆ ಈಗಾಗ್ಲೇ ಏನು ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡ್ ಬಂದ್ರೆ ರಾಜ್ಯದಲ್ಲಿ ದಲಿತ ಸಿಎಂ ಆಗಿಲ್ಲ. ಒಂದ್ ವೇಳೆ ಅಧಿಕಾರಕ್ಕೆ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಿ ಬದಲಾಗ್ತಾರೆ ಅಂತ ಗೊತ್ತಾಗ್ತಾದ್ರೆ ಇವರ ಸೂಚನೆ ಮಾಡಬೇಕು ಅಂತ 10 ಸ್ವಾಮೀಜಿಗಳು ಹಕ್ಕೊತ್ತಾಯನ ಮಾಡಿದ್ದಾರೆ. ಅದು ಕೇವಲ ಮಾತ್ರ ಸೀಮಿತ, ಪ್ರತಿ ಹಂತದಲ್ಲೂ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರ ಮತ್ತೆ ಜಿಲ್ಲೆಯ ರಾಜ್ಯದ ಜಿಲ್ಲಾ ಕೇಂದ್ರಗಳು ಕೂಡ ಸಿಎಂ ಪರಮೇಶ್ವರ್ ಪರವಾಗಿ ಒಂದಷ್ಟು ಹೋರಾಟ ಹಕ್ಕೊತ್ತಾಯ ಮಾಡೋ ಕಾರ್ಯಕ್ರಮವನ್ನ ದಲಿತ ಸಂಘಟನೆಗಳು ಕಾರ್ಯಕರ್ತರು ಒಂದಷ್ಟು ಅವರ ಆಯೋಜನೆ ಮಾಡ್ಕೊಂಡಿದ್ದು ಹಂತವಾಗಿ ಅಂದ್ರೆ ಈ ಮುಖೇನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅಲ್ಲದೆ ಕೂಡ ನಾನು ರೇಸ್ ನಲ್ಲಿ ಇದ್ದೀನಿ ಅಂತ ಬಹಳಷ್ಟು ಸಾರಿ ಕೂಡ ಪರಮೇಶ್ವರ್ ಹೇಳ್ಕೊಂಡಿದ್ರು ಕೂಡ ಇತ್ತೀಚೆಗೆ ಒಂದಷ್ಟು ಸಾರಿ ಸೈಲೆಂಟ್ ಆಗ್ಬಿಟ್ಟಿದ್ರು. ಯಾಕಂದ್ರೆ ಸಿಎಂ ವಿಚಾರ ಬಂದಾಗೆಲ್ಲ ಪರಮೇಶ್ವರ್ ಹಿನ್ನಡೆ ಆಗ್ತಿದೆ ಅಂತ ಇದೆ. ಬಹುತೇಕ ಕಾರ್ಯಕ್ರಮದಲ್ಲಿ ಅವರು ಹೇಳ್ಕೊಂಡಿದ್ರು ಸಿಎಂ ವಿಚಾರದಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಿದ್ರೆ ನಂಗೆ ಮೇಲದೇನೆ ತೊಂದರೆ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಅವ್ರು ಹೇಳ್ಕೊಂಡಿದ್ರು. ಹಾಗಾಗಿ ನಿಧಾನವಾಗಿ ಜಿಲ್ಲೆಯಲ್ಲಿ ಪರಮೇಶ್ವರ್ ಸಿಎಂ ಮಾಡ್ಬೇಕು ಅನ್ನೋ ಹಕ್ಕೊತ್ತಾಯ ಕೇಳಿ ಬರ್ತಾ ಇದ್ರು. ಹಾಗಾಗಿ ಇದನ್ನ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಪಕ್ಷದ ಮುಖಂಡರು ತೆಗೆದುಕೊಂಡು ಹೋಗ್ತಾರೆ, ಅದಾದ ನಂತರ ಇದನ್ನ ಅವರನ್ನ ಯಾವ ರೀತಿ ಮನ್ನಣೆ ಮಾಡ್ತಾರೆ, ಮತ್ತೆ ಪರಮೇಶ್ವರ್ಗೆ ಸಿಎಂ